ಪುಣ್ಯದ ಕೆಲಸ ಯಾವುದು, ಪಾಪದ ಕೆಲಸ ಯಾವುದು ಅಂತ ಒಂದು ಪಟ್ಟಿ ಕೊಡಿ ಅಂತ ಅಂದ್ರೆ ಎಷ್ಟು ವರ್ಷ ಬೇಕು ಅದನ್ನು ಹೇಳಿ ಮುಗಿಸೋದಕ್ಕೆ? ಪ್ರಪಂಚದಲ್ಲಿ ಎಷ್ಟು ತರದ ವೃತ್ತಿಗಳಿವೆ, ಒಂದೊಂದರಲ್ಲೂ ಎಷ್ಟೆಷ್ಟು ಮತ್ತೆ ಸಣ್ಣ 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 ಕೆಲಸಗಳಿವೆ. ಇವೆಲ್ಲ ಪಟ್ಟಿ ಮಾಡಿಟ್ಟು ಇದು ಒಳ್ಳೆ ಕೆಲಸ, ಇದು ತಪ್ಪು ಕೆಲಸ, ಇದರಿಂದ ಪುಣ್ಯ ಬರುತ್ತೆ, ಇದರಿಂದ ಪಾಪ ಬರುತ್ತೆ, ಇದರಿಂದ ಪುಣ್ಯ ಬರುತ್ತೆ, ಇದರಿಂದ ಪಾಪ ಬರುತ್ತೆ, ಹೇಳಿ ಮುಗಿಯತ್ತಾ? ಇಲ್ಲ, ಮುಗಿಸೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಲಸಗಳಿವೆ. ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಒಂದು ಸೂತ್ರವಾಗಿ ಹೇಳಿ ಅಂತ ಅಂದ್ರೆ ಸಣ್ಣದಾಗಿ ಒಂದು ಲೈನಲ್ಲಿ ಹೇಳಿ, ಒಂದು ಸಾಲಿನಲ್ಲಿ ಹೇಳಿ. ಅಂದ್ರೆ ಅದಕ್ಕೆ ಹೇಳಿದ್ರು ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡ. ಯಾವುದರಿಂದ ಪುಣ್ಯ ಬರುತ್ತೆ, ಯಾವುದರಿಂದ ಪಾಪ ಬರುತ್ತೆ ಅಂದ್ರೆ ಇಷ್ಟೇ ವಿಷಯ. ಏನನ್ನ ಮಾಡಿದ್ರಿಂದ ನಮ್ಮ ಸುತ್ತ ಇರುವವರಿಗೆ ಅನುಕೂಲ ಆಗತ್ತೋ ಆ ಕೆಲಸ ನೀನು ಮಾಡಿದ್ರೆ ಪುಣ್ಯ ಬರುತ್ತೆ. ಯಾವ ಕೆಲಸ ಮಾಡಿದ್ರಿಂದ ನಮ್ಮ ಸುತ್ತ ಇರೋವರಿಗೆ ಪೀಡೆ ಆಗತ್ತೋ, ಕಷ್ಟ ಆಗತ್ತೋ, ನೋವಾಗತ್ತೋ ಅದನ್ನು ಮಾಡಿದ್ರೆ ಪಾಪ ಬರುತ್ತೆ. ಇಷ್ಟು ಸರಳ ಸೂತ್ರ ಹಾಕಿಕೊಟ್ರು. ಈಗ ಕೆಲಸ ಯಾವುದು ಅಂತ ನೋಡ್ಬೇಕಾಗಿಲ್ಲ, ನಾವು ಯಾವ ಕೆಲಸ ಮಾಡಿದರೆ ಅಂತ ನೋಡ್ಬೇಕಾಗಿಲ್ಲ, ಎದುರಿಗಿದ್ದವರಿಗೆ ಏನಾಯ್ತು ಅಂತ ನೋಡ್ಬೇಕು. ಎದುರಿಗಿದ್ದವರಿಗೆ ಅದರಿಂದ ಏನಾಯ್ತು ಅಂತ ನೋಡ್ಬೇಕು. ಶಂಕರಣ್ಣ ಶಾಸ್ತ್ರಿಗಳು ಇದರ ತೊಡಕು ಏನು ಅಂತ ಹೇಳಿದ್ರು, ಇದರ ಸಮಸ್ಯೆ ಏನು ಅಂತ. ಯಾವ ಕೆಲಸ ಪುಣ್ಯ ಕೊಡುತ್ತೆ, ಯಾವ ಕೆಲಸ ಪಾಪ ಕೊಡುತ್ತೆ ಅಂತ ನಿರ್ಣಯ ಮಾಡೋಕಿರೋ ಕಷ್ಟ ಹೇಳಿದ್ರು ಅವರು. ತಂದೆಯ ಮಾತಿನಂತೆ ಕಾಡಿಗೆ ಹೋದ, ತಂದೆಯ ಮಾತಿನಂತೆ ತಾಯಿಯ ಕತ್ತನ್ನು ಕತ್ತರಿಸಿದ. ತಾಯಿಯ ಕತ್ತನ್ನ ಅಥವಾ ಯಾರದ್ದೇ ಕತ್ತನ್ನ ಕತ್ತರಿಸುವುದು ಒಳ್ಳೆ ಕೆಲಸವೋ ಕೆಟ್ಟ ಕೆಲಸವೋ ಅಂದ್ರೆ ಏನ್ ಹೇಳಬೇಕು? ಕೆಟ್ಟ ಕೆಲಸ ಅಲ್ವಾ ಅದು? ಯಾರನ್ನಾದ್ರೂ ಕೊಲ್ಲೋದು ಒಳ್ಳೆ ಕೆಲಸ ಅಂತ ಹೇಳೋಕ್ಕಾಗತ್ತಾ? ಖಂಡಿತ ಇಲ್ಲ. ಚಾಕು ತೆಗೆದುಕೊಂಡು ಹೊಟ್ಟೆ ಸೀಳೋದು ಒಳ್ಳೆ ಕೆಲಸನ ಕೆಟ್ಟ ಕೆಲಸನ? ಇದರಿಂದ ಪುಣ್ಯ ಬರುತ್ತಾ ಪಾಪ ಬರುತ್ತಾ ಅಂತ ಕೇಳಿದ್ರೆ ಏನ್ ಹೇಳಬೇಕು? ಕೆಟ್ಟ ಕೆಲಸ. ಡಾಕ್ಟರ್ ಮಾಡಿದ್ರೆ ಆಪರೇಷನ್ ಮಾಡ್ತಾರೆ ಡಾಕ್ಟರ್, ಅದೇ ಕೆಲಸ ಅಲ್ವಾ? ಸೀಳಿದ್ದೇ ಅಲ್ವಾ? ಹೊಟ್ಟೆ ಸೀಳಿದ್ದೇ ಅಲ್ವಾ? ಅವರು ಹೊಟ್ಟೆನೋ ಯಾವುದೋ ದೇಹದ ಒಂದು ಭಾಗ ಸೀಳಿದ್ರು ಅವರು. ಕೊಲೆಗಾರನು ಅದೇ ಮಾಡ್ದ, ಕೊಲೆಗಾರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಡಾಕ್ಟರ್ ಕರೆದು ಸನ್ಮಾನ ಮಾಡಿದ್ರು. ಡಾಕ್ಟ್ರೇ ಬದುಕಿಸ್ಕೊಟ್ರು, ಜೀವ ಉಳಿಸಿದ್ರು. ಕ್ರಿಯೆ ಒಂದೇ. ಡಾಕ್ಟರ್ ಮಾಡಿದಾಗ ಜೀವ ಉಳಿತು, ಅಪರಾಧಿ ಮಾಡಿದಾಗ ಜೀವ ಹೋಯ್ತು. ಆಗ ಏನು, ಒಂದು ಕೆಲಸ ಒಳ್ಳೆಯದ ಕೆಟ್ಟದ್ದ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಅದರ ಪರಿಣಾಮ ನೋಡಿದ ಮೇಲೆ ಆ ಕೆಲಸ ಒಳ್ಳೇದಿತ್ತ ಕೆಟ್ಟದ್ದಿತ್ತ ಅಂತ ನೋಡಬೇಕಾಗತ್ತೆ. ಹಾಗಾಗಿ ಹೊಟ್ಟೆ ಸೀಳುವುದು ಕೆಟ್ಟದ್ದು ಅಂತ ಬರೆದಿಟ್ರೆ ನಾಳೆ ಎಲ್ಲ ಡಾಕ್ಟ್ರು ಜೈಲಿಗೆ ಹೋಗ್ಬೇಕು. ಅದಕ್ಕೇನು, ಅವನಂಗ್ ಮಾಡಿದ್ನಲ್ಲ, ಹಾಗೆ ಮಾಡಿದ್ಮೇಲೆ ಏನಾಯ್ತು ನೋಡು ಎದುರಿಗಿದ್ದವನಿಗೆ, ಅವನು ಬದುಕಿ ಬಂದ ಅಲ್ವಾ? ಹಾಗಿದ್ರೆ ಡಾಕ್ಟರ್ ಮಾಡಿದ ಸರಿಯಾದ ಕೆಲಸ. ಹಾಗಾಗಿ ಯಾವ ಕೆಲಸದಿಂದ ಒಳ್ಳೆಯದು, ಯಾವ ಕೆಲಸ ಒಳ್ಳೆಯದು, ಯಾವ ಕೆಲಸ ಕೆಟ್ಟದ್ದು ಅನ್ನೋ ನಿರ್ಣಯವನ್ನ ಯಾವುದ್ರ ಮೇಲೆ ಮಾಡಬೇಕು? ಅದರ ಪರಿಣಾಮ ಏನಾಯ್ತು ಅನ್ನೋದ್ರ ಮೇಲೆ ನೋಡಬೇಕು. ಈ ರಾಮಾಯಣ ಮಹಾಭಾರತಗಳಲ್ಲೆಲ್ಲ ತುಂಬಾ ಘಟನೆಗಳನ್ನ ಇಂಥದ್ದೇ ಕೊಟ್ಟು ನಮಗೆ ಉದಾಹರಣೆ ಕೊಡ್ತಾರೆ. ಯುದ್ಧ ನಡೀತಾ ಇದ್ದಾಗ ಕೃಷ್ಣ ಸುಳ್ಳು ಹೇಳಿಸ್ತಾನೆ ಧರ್ಮರಾಜನ ಹತ್ರ, ಯುಧಿಷ್ಠಿರನ ಹತ್ರ. ದ್ರೋಣಾಚಾರ್ಯರಿಗೆ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಯುದ್ಧ ಮಾಡ್ತಾ ಇದ್ರು ದ್ರೋಣಾಚಾರ್ಯರು ದುರ್ಯೋಧನನ ಪಕ್ಷದಲ್ಲಿ. ಪಾಂಡವರಿಗೆ, ಧೃತರಾಷ್ಟ್ರನ ಮಕ್ಕಳಿಗೆಲ್ಲ ಅವ್ರ ಗುರುಗಳು, ಅವರನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಅವರಿಗೆ ಅವರ ಮಗನ ಮೇಲೆ ಬಹಳ ಪ್ರೀತಿ. ಮಗ ಸತ್ತೋಗಿದ್ದಾನೆ ಅಂತ ಏನಾದ್ರೂ ಕಿವಿಗೆ ಬಿದ್ರೆ ಆ ಬೇಸರದಲ್ಲಿ ಅವ್ರ ಕೈಲಿದ್ದ ಆಯುಧ ಬಿಟ್ಟು ಬಿಡ್ತಾರೆ, ಇನ್ನು ಯುದ್ಧ ಮಾಡೋಲ್ಲ ಅಂತ ಇದೆ. ಆ ಹೊತ್ತಲ್ಲಿ ಕೃಷ್ಣ ಏನ್ ಮಾಡಿಸ್ತಾನೆ,
ಅಶ್ವತ್ಥಾಮ ಹತಃ ಕುಂಜರಃ ಅಂತ ಅರ್ಧ ಸುಳ್ಳು ಅರ್ಧ ಸತ್ಯ. ಅಶ್ವತ್ಥಾಮ ಅಂತ ಒಂದು ಆನೆ ಕೊಂತಾರೆ, ಅದಕ್ಕೊಂದು ಹೆಸರು ಅಶ್ವತ್ಥಾಮ ಅಂತ ಹೆಸರು. ಆನೆ ಕೊಂತಾರೆ. ಅಶ್ವತ್ಥಾಮ ಹತಃ ಅಂತ ಜೋರಾಗಿ ಹೇಳ್ತಾರೆ, ಕುಂಜರ ಅಂದ್ರೆ ಆನೆ, ಅದನ್ನು ಸಣ್ಣದಾಗಿ ಹೇಳ್ತಾರೆ. ದ್ರೋಣರ ಕಿವಿಗೆ ಏನು ಬಿತ್ತು? ಅಶ್ವತ್ಥಾಮ ಸತ್ತ ಅಂತ ಬಿತ್ತು. ಆನೆ ಅನ್ನೋದು ಕಿವಿಗೆ ಬೀಳಲಿಲ್ಲ. ಇದು ಸತ್ಯವಾ ಸುಳ್ಳ ಅಂದ್ರೆ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಅವರಿಗೂ ನಡೆಯಕ್ಕೆ ನಾನೇನು ಸುಳ್ಳು ಹೇಳಲಿಲ್ಲ, ನಾನು ಆನೆ ಸುದ್ದಿ ಹೇಳಿದ್ದೀನಿ. ಕೇಳಿಸ್ಕೊಳ್ದೆ ಇದ್ದಿದ್ದು ಅವನ ಸಮಸ್ಯೆ ಅಂತ. ಯಾರ ಸಮಸ್ಯೆ ಅದು? ಕೇಳಿಸ್ಕೊಳ್ದೆ ಇದ್ದಿದ್ದು ಅವನ ಸಮಸ್ಯೆ. ಆದ್ರೆ ಈ ಸುಳ್ಳು ಉದ್ದೇಶಪೂರ್ವಕ ಹೇಳಿಸಿದ್ದೆ, ಸುಮ್ಮನೆ ಹೇಳಿದ್ದಲ್ಲ. ದ್ರೋಣರನ್ನ ಯುದ್ಧ ಮಾಡದಂತೆ ಮಾಡಬೇಕು ಅಂತ ಮಾಡಿಸಿದ್ದೆ. ಈಗ ಇದನ್ನ ಒಳ್ಳೆ ಕೆಲಸ ಅಂತ ಹೇಳಬೇಕಾ, ಕೆಟ್ಟ ಕೆಲಸ ಅಂತ ಹೇಳಬೇಕಾ? ಸುಳ್ಳು ಹೇಳುವುದು ಒಳ್ಳೆಯದ ಕೆಟ್ಟದ್ದ ಅಂದ್ರೆ ಮಕ್ಕಳಿಗೆ ನಾವು ಮೊದಲಿಂದ ಕಲಿಸೋದೆ ಸುಳ್ಳು ಹೇಳಬಾರದು, ಅದು ಕೆಟ್ಟದ್ದು ಅಂತ. ಅದ್ರಲ್ಲಿ ಕೃಷ್ಣನೇ ಸುಳ್ಳು ಹೇಳಿಸ್ತಾ ಇದ್ದಾನಲ್ಲ ಅಂದ್ರೆ ಅದಕ್ಕೇನು ಉತ್ತರ? ಸುಳ್ಳು ಹೇಳೋದು ಕೆಟ್ಟದ್ದು ಅನ್ನೋದು ಒಂದು ಸಾಮಾನ್ಯ ನಿಯಮ. ಅಂದ್ರೆ ಯಾವ ಸಂದರ್ಭದಲ್ಲಿ ಅಂತ ನೋಡ್ಕೋಬೇಕು ಅಂತ. ಪೇಷಂಟು ಸೀರಿಯಸ್ ಆಗಿದೆ, ಬೆಡ್ ಮೇಲೆ ಮಲಗಿದ್ದಾನೆ, ಕೇಳ್ತಾನೆ ಡಾಕ್ಟ್ರೆ ನಾನು ಬದುಕ್ತೀನ? ಡಾಕ್ಟರ್ ಏನ್ ಹೇಳ್ತಾರೆ? ಖಂಡಿತ ಬದುಕ್ತಿ. ಈಚೆಗೆ ತನ್ನ ಕನ್ಸಲ್ಟೇಷನ್ ರೂಮಿಗೆ ಪೇಷಂಟ್ ಕಡಿಯೋರ್ನ ಕರೆದು ಹೇಳ್ತಾರೆ, ಮುಂದಿನ ವ್ಯವಸ್ಥೆ ಮಾಡ್ಕೊಡಿ, 2 ದಿನ ಬದುಕಬಹುದಷ್ಟೇ. ಪೇಷಂಟಿಗೆ ಹೇಳಿದ್ರ ಡಾಕ್ಟರ್ ಅದನ್ನ? ಹೇಳಿಲ್ಲ. ಯಾಕೆ ಹೇಳಲಿಲ್ಲ? 2 ದಿನನೂ ಬೇಕಾಗಲ್ಲ ಆ ಸತ್ಯ ಹೇಳಿಬಿಟ್ರೆ. ಎದೆ ಹೊಡೆದು ಸತ್ತು ಬಿಡುತ್ತಾನ ಅವನು. ಈಗ ಡಾಕ್ಟರ್ ಸುಳ್ಳು ಹೇಳ್ಬೋದಾಗಿದ್ರೆ, ಇಷ್ಟೆಲ್ಲ ವಿದ್ಯಾವಂತರು MBBS MD ಶಾಲೆಯಲ್ಲಿ ಮಕ್ಕಳು ಸುಳ್ಳು ಹೇಳಿದ್ರೆ ಮೇಟ್ರ್ ಬೆತ್ತ ತಗೋತಾರೆ. ಡಾಕ್ಟರ್ ಸುಳ್ಳು ಹೇಳಬಹುದಂದ್ರೆ ಸನ್ನಿವೇಶ ಏನು, ಸಂದರ್ಭ ಏನು? ಹಾಗಾಗಿ ಒಂದು ಕ್ರಿಯೆಯೇ ತಪ್ಪೋ ಸರಿನೋ ಅಂತ ನಿರ್ಣಯಿಸೋಕ್ಕಾಗಲ್ಲ. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಹೇಳಿದ್ರಿಂದ ಏನಾಯ್ತು, ಇಷ್ಟೆಲ್ಲ ಬೇಕಾಗುತ್ತೆ. ಹಾಗಾಗಿ ಒಂದು ಕೆಲಸವನ್ನ ಇಟ್ಟುಕೊಂಡು ತಪ್ಪು ಸರಿ ಅಂತ ಹೇಳೋಕ್ಕಾಗಲ್ಲ. ನೀವು ಪರಿಣಾಮ ನೋಡಿ ಅಂತ ಹೇಳಿ, ಒಳ್ಳೇದಾಯ್ತಾ ಕೆಟ್ಟದ್ದಾಯ್ತಾ ಅಂತ ನೋಡಿ, ಅವನಿಗೆ ಏನಾಯ್ತು ಅಂತ ನೋಡಿ. ಅವನು ಖುಷಿ ಆಯ್ತಾ, ಅವನು ಸಂತೋಷ ಆದ್ನಾ, ಅವನ ಬದುಕಿಗೆ ಏನಾದ್ರೂ ಹೆಲ್ಪ್ ಆಯ್ತಾ ಅದರಿಂದ? ನಿಮ್ಮೂರಲ್ಲಿ ಅನುಭವಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಬೆಂಗಳೂರಿನಲ್ಲಿ ಅನುಭವಕ್ಕಿದೆ. ರಸ್ತೆಯಲ್ಲಿ ಯಾರೋ ಒಬ್ಬ ಸಿಗ್ತಾನೆ, ಒಂದು 50 ರೂಪಾಯಿ ಕೊಡಿ ಸರ್, ಊಟ ಮಾಡಿಲ್ಲ, ಊಟ ಮಾಡ್ಕೊಂಡು ಬರ್ತೀನಿ ಅಂತಾನೆ. ನಿಮ್ಮೂರಲ್ಲೂ ಇರ್ಬೋದಾ ಅನುಭವ? ಅವನದನ್ನು ಊಟಕ್ಕೆ ಕೇಳ್ತಾ ಇಲ್ಲ 50 ರೂಪಾಯಿ. ಅವನನ್ನು ಬಾರಪ್ಪ ನಾನೇ ಹೋಟ್ಲಿಗೆ ಕರ್ಕೊಂಡು ನಿಂಗೆ ಊಟ ಹಾಕಿಸ್ತೀನಿ, 50 ರೂಪಾಯಿ ಯಾಕೆ 100 ರೂಪಾಯಿಗೆ ಊಟ ಹಾಕಿಸ್ತೀನಿ ಅಂತ ಕೇಳಿ, ಇಲ್ಲ 50 ರೂಪಾಯಿ ಕೊಡಿ ಅಂತ ಕೇಳ್ತಾನ ಅವನು. ಅವನು ಯಾಕೆ 50 ರೂಪಾಯಿ ಕೇಳ್ತಾ ಇದ್ದಾನೆ? ಅವನಿಗೆ ಬೇರೆ ಏನೋ ಬೇಕಿದೆ ಅದಕ್ಕೆ ಕೇಳ್ತಾ ಇದ್ದಾನೆ. ಅವನಿಗೆ ಬೇರೆ ಏನೋ ಬೇಕಿದೆ ಕೇಳ್ತಾ ಇದ್ದಾನೆ. ಈಗ ಯಾರಾದರೂ ಬಂದು ಬೇಡಿದರೆ ಕೈಲಾದದ್ದನ್ನು ಕೊಡುವುದು ಒಳ್ಳೆಯದು ಅಂತ ಕಲಿಸ್ಬೇಕಾ, ಕೆಟ್ಟದ್ದು ಅಂತ ಕಲಿಸ್ಬೇಕಾ? ಯಾರಾದರೂ ಒಂದು 50 ರೂಪಾಯಿ ಕೊಟ್ಟರೆ ಏನ್ ನಷ್ಟ ಅಲ್ಲ. 50 ರೂಪಾಯಿ ಜೇಬಿಂದ ತೆಗೆದ್ರೆ ಏನ್ ನಾವು ಮುಳುಗೋಗಲ್ಲ. ಆದ್ರೆ ಈಗ 50 ರೂಪಾಯಿ ಕೊಡೋದು ಒಳ್ಳೇದಾ ಕೆಟ್ಟದ್ದ ಅಂದ್ರೆ ಕೊಡಬಾರದು ಅವನಿಗೆ. ಯಾಕೆ? ಅದನ್ನೇನ್ ಮಾಡ್ತಾನೆ? ತಗೊಂಡೋಗಿ ಎಣ್ಣೆ ಅಂಗಡಿಗೆ ಹೋಗ್ತಾನ, ಕುಡಿತ, ಹಾಳಾಗುತ್ತ. ಯಾರೋ ಒಬ್ಬ ನಿಜವಾಗಿ ಹಸಿದಿದ್ದು ಬಂದಾಗ 50 ರೂಪಾಯಿ ಕೇಳಿದ್ರೆ ಕೊಡಬೇಕು. ಹಾಗೆ ಯಾವ ಕ್ರಿಯೆಯೋ ಆ ಕ್ರಿಯೆಯೇ ಒಳ್ಳೆಯದೋ ಕೆಟ್ಟದ್ದೋ ಆಗಿರೋಲ್ಲ. ಎಲ್ಲ ಕ್ರಿಯೆಗಳು ಒಳ್ಳೆಯದು, ಎಲ್ಲ ಕ್ರಿಯೆಗಳು ಕೆಟ್ಟದ್ದು ಅಂತ ಹೇಳಬೇಕಾಗತ್ತೆ. ಎಲ್ಲ ಕೆಲಸಗಳು ಒಳ್ಳೆಯದೇ, ಎಲ್ಲ ಕೆಲಸಗಳು ತಪ್ಪೇ ಅಂತ ಹೇಳಬೇಕಾಗತ್ತೆ. ಕೊನೆಗೂ ನಿರ್ಣಯ ಏನು, ಏನಾಯ್ತು ಅಂತ ನೋಡು. ಅವನಿಗೆ ಒಳ್ಳೆಯದಾಯ್ತಾ ಕೆಟ್ಟದ್ದಾಯ್ತಾ ಅಂತ ನೋಡು. ಒಳ್ಳೆಯದಾಗುವ ಕೆಲಸ ಮಾಡು, ಕೆಟ್ಟದ್ದಾಗುವ ಕೆಲಸ ಮಾಡಬೇಡ.